ಶ್ರೀ ಬ್ರಹ್ಮನಾಥ ದೇವಸ್ಥಾನ, ಕಾಗವಾಡ ಗ್ರಾಮ, ಬೆಳಗಾವಿ ಜಿಲ್ಲೆ. ಕಾಗವಾಡ ಅಥವಾ ಕಾಗವಾಡ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲ್ಲೂಕಿನ ಆಡಳಿತಮುಖವಾದ ಕೇಂದ್ರವಾಗಿದೆ. ಕಾಗವಾಡ ಅಥಣಿ ತಾಲೂಕು ಕೇಂದ್ರದಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಇದು ಬೆಳಗಾವಿ ವಿಭಾಗಕ್ಕೆ ಸೇರಿದೆ. ಶೆಡಬಾಳ ರೈಲ್ವೆ ನಿಲ್ದಾಣದಿಂದ 4.2 ಕಿಲೋಮೀಟರ್ ದೂರದಲ್ಲಿದೆ. ಕಾಗವಾಡ ಎಂಬ ಹೆಸರಿನ ಮೂಲ ಕಾಗ ಅಂದರೆ ಕೆಂಪು ಮಣ್ಣು ಎನ್ನುವುದಾಗಿ ಹೇಳಲಾಗುತ್ತದೆ. ಈ ಊರಿನ ಹೆಸರು ಕಾಗುದರಾಯ ಎಂಬ ಸ್ಥಳೀಯ ಜೈನ ದೇವರೊಡನೆ ಕೂಡ ಸಂಪರ್ಕಿತವಾಗಿದೆ. 3D ಲಿಡಾರ್ ಸ್ಕ್ಯಾನಿಂಗ್ ತಂತ್ರಜ್ಞಾನ. ಈ ದೇವಾಲಯವನ್ನು ಸೆರೆಹಿಡಿಯಲು ಲಿಡಾರ್ ಸ್ಕ್ಯಾನ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಲಿಡಾರ್ ತಂತ್ರಜ್ಞಾನವು ಹೆಚ್ಚು ನಿಖರವಾದ, ಆಕ್ರಮಣಶೀಲವಲ್ಲದ ಮತ್ತು ಸಮಗ್ರ ದಾಖಲಾತಿ ಹಾಗೂ ವಿಶ್ಲೇಷಣೆಯನ್ನು ಒದಗಿಸುವ ಮೂಲಕ ಪರಂಪರೆಯ ರಚನೆಗಳ ಸಂರಕ್ಷಣೆಗೆ ಪರಿವರ್ತನಾತ್ಮಕ ಅನುಕೂಲಗಳನ್ನು ನೀಡುತ್ತದೆ. 3D ಡಿಜಿಟಲ್ ಮಾದರಿ ಡೇಟಾ. ಲಿಡಾರ್ ಸ್ಕ್ಯಾನ್ ಡೇಟಾವನ್ನು ಬಳಸಿಕೊಂಡು ಪರಂಪರೆಯ 3D ಡಿಜಿಟಲ್ ಮಾದರಿಗಳು ಮತ್ತು ಫ್ಲೈಥ್ರೂ ವಿಡಿಯೋಗಳನ್ನು ರಚಿಸಬಹುದು. ಇದು ಹಲವಾರು ಪ್ರಯೋಜನಗಳಿಗೆ ಸಹಾಯ ಮಾಡುತ್ತದೆ. ಅವುಗಳೆಂದರೆ ಸಂರಕ್ಷಣೆ ಮತ್ತು ಪುನಃಸ್ಥಾಪನೆ, ವರ್ಧಿತ ಸಂರಕ್ಷಣೆ, ಪ್ರವೇಶಿಸುವಿಕೆ, ಸಂಶೋಧನಾ ಅವಕಾಶಗಳು, ಸುಧಾರಿತ ದಾಖಲೀಕರಣ ಮತ್ತು ವರ್ಚುವಲ್ ಪ್ರದರ್ಶನಗಳು. ಶ್ರೀ ಬ್ರಹ್ಮನಾಥ ದೇವಾಲಯವು ಶ್ರೀ ದಿಗಂಬರ ಜೈನ ಮಂದಿರ ಅಥವಾ ಭಗವಾನ್ ಶಾಂತಿನಾಥ ದೇವಾಲಯ ಎಂದು ಕರೆಯಲ್ಪಟ್ಟಿದ್ದು, ಇದು ಕಾಗವಾಡ ಗ್ರಾಮದಲ್ಲಿ ನೆಲೆಗೊಂಡಿರುವ ಒಂದು ವಿಶಿಷ್ಟ ಮತ್ತು ಐತಿಹಾಸಿಕವಾಗಿ ಮಹತ್ವದ ದೇವಾಲಯವಾಗಿದೆ. ಈ ದೇವಾಲಯವು ತನ್ನ ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ಜೈನ ಮತ್ತು ಹಿಂದೂ ಸಂಪ್ರದಾಯಗಳ ಸಾಮರಸ್ಯದ ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ. ಜಿಲ್ಲೆಯ ಜೈನ ಧರ್ಮವು ಹಲವಾರು ರಾಜವಂಶಗಳಿಂದ ಬೆಂಬಲಿತವಾಗಿದೆ. ಇದು ಅದರ ಐತಿಹಾಸಿಕ ಪ್ರಾಮುಖ್ಯತೆ ಮತ್ತು ಪ್ರದೇಶದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚೌಕಟ್ಟಿನಲ್ಲಿ ಜೈನ ಧರ್ಮದ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಈ ಪ್ರದೇಶದಲ್ಲಿ ಜೈನ ಧರ್ಮದ ಅಸ್ತಿತ್ವವು ಶಾಸನಗಳು ಮತ್ತು ಐತಿಹಾಸಿಕ ಬರಹಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಕಲ್ಯಾಣದ ಚಾಲುಕ್ಯರು ಮತ್ತು ದೇವಗಿರಿಯ ಯಾದವರು ಆಳ್ವಿಕೆಯಲ್ಲಿ ರಾಜಮನೆತನದ ಸಂಪತ್ತು ಮತ್ತು ಬೆಂಬಲವನ್ನು ಒತ್ತಿ ಹೇಳುತ್ತದೆ. ಕಾಗವಾಡ ಪಟ್ಟಣದ ಆರಾಧ್ಯ ದೈವರಾದ ಶ್ರೀ ಕಗ್ಗೋದರಾಯರಿಂದ ಕಾಗವಾಡ ಎಂಬ ಹೆಸರು ಬಂದಿದೆ. ಕಗ್ಗೋದರಾಯ ದೇವಾಲಯವನ್ನು ಹೊರಗೆ ನೋಡಿದರೆ ದೇವಾಲಯದಂತೆ ಕಾಣುವುದಿಲ್ಲ, ಬದಲು ಅದು ಮಸೀದಿಯಂತೆ ಕಾಣುತ್ತದೆ. ಇತರ ದೇವಾಲಯಗಳಂತೆ ಇಲ್ಲಿ ಗೋಪುರವಿಲ್ಲ. ಈ ವಿಶೇಷ ಶಿಲ್ಪಶೈಲಿ ಆಯ್ಕೆ ಆ ಕಾಲದಲ್ಲಿ ನಡೆದ ಆಕ್ರಮಣಗಳಿಂದ ದೇವಾಲಯವನ್ನು ರಕ್ಷಿಸುವ ಉದ್ದೇಶದಿಂದ ಮಾಡಲಾಗಿತ್ತೆಂದು ತಿಳಿದುಬರುತ್ತದೆ. ದೇವಾಲಯದ ನವರಂಗದ ಬಲ ಭಾಗದ ಗೋಚಳಿನ ಮೇಲ್ಭಾಗದಲ್ಲಿ ಕಂಡುಬಂದಿರುವ ಸಣ್ಣ ನಿಷಿದಿ ಶಾಸನದ ಫಲಕ ದೇವಾಲಯದ ಕಾಲನಿರ್ಧಾರಕ್ಕೆ ನೆರವಾಗುತ್ತದೆ. ಈ ಶಾಸನ ಕ್ರಿಸ್ತಶಕ 1382 ಶತಮಾನದ್ದಾಗಿದೆ. ಇದರಿಂದ ದೇವಾಲಯವು ಸಾವಿರಾರು ವರ್ಷಕ್ಕಿಂತ ಮುಂಚೆಯೇ ನಿರ್ಮಿತಿಯಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಇದೇ ದೇವಾಲಯದ ಅಂತರಾಳದಲ್ಲಿ ಹಲವಾರು ಕಂಬಗಳು ಚಾಲುಕ್ಯ ಶಿಲ್ಪಶೈಲಿಯ ಲಕ್ಷಣಗಳನ್ನು ಹೊಂದಿವೆ. ಈ ಶಿಲ್ಪಶೈಲಿ ಆಧಾರದ ಮೇಲೆ ಈ ದೇವಾಲಯವನ್ನು 12ನೇ ಅಥವಾ 13ನೇ ಶತಮಾನದ ಹೊತ್ತಿನಲ್ಲಿ ನಿರ್ಮಿಸಿರಬಹುದು ಎಂದು ತಜ್ಞರು ಊಹಿಸಿದ್ದಾರೆ. ಈ ದೇವಸ್ಥಾನವು ಹೊರಭಾಗದಲ್ಲಿ ಇಸ್ಲಾಮಿಕ್ ಶೈಲಿಯ ವಾಸ್ತುಶಿಲ್ಪದ ರೂಪವನ್ನು ಹೊಂದಿದ್ದು, ದೇವಾಲಯದ ಎತ್ತರದ ಹೊರಗೋಡೆಗಳು ಮೇಲ್ಭಾಗದಲ್ಲಿ ಕೋಟೆಯ ಪ್ಯಾರಪೆಟ್ ಶೈಲಿಯಲ್ಲಿ ಅಲಂಕಾರಗೊಂಡಿದ್ದು, ದೇವಾಲಯ ಕೋಟೆಯಂತಲೇ ಕಾಣಿಸುತ್ತದೆ. ಈ ದೇವಾಲಯದ ವಿಶೇಷತೆಯೆಂದರೆ ಇದು ಜೈನ ಮತ್ತು ಹಿಂದೂ ದೇವಾಲಯವಾಗಿದ್ದು, ಜೈನ ಆಚರಣೆಗಳಿಗೆ ಅನುಗುಣವಾಗಿ ಲಿಂಗಾಯತರು ಪೂಜೆಯನ್ನು ನಡೆಸುತ್ತಾರೆ. ಈ ದೇವಾಲಯವು 30 ಅಡಿ ಆಳದ ಗುಪ್ತ ಸುರಂಗವನ್ನು ಹೊಂದಿದೆ. ಪ್ರವೇಶ ದ್ವಾರದಲ್ಲಿ ಕ್ಷೇತ್ರಪಾಲರಾದ ಬ್ರಹ್ಮನಾಥ ದೇವರ ವಿಗ್ರಹವಿದೆ. ಗರ್ಭಗೃಹದಲ್ಲಿ ಭಗವಾನ್ ಕಗ್ಗೋದರಾಯ ಮತ್ತು ಕಾಳಮ್ಮ ದೇವಿಯ ವಿಗ್ರಹಗಳಿವೆ.
ಗರ್ಭಗೃಹದ ಎಡಭಾಗದಲ್ಲಿ ಭೂಗತ ನೆಲಮಾಳಿಗೆಗೆ ಹೋಗುವ ಗುಹೆಯ ಪ್ರವೇಶದ್ವಾರವಿದೆ. ಮೊದಲ ನೆಲಮಾಳಿಗೆಗೆ ಹೋಗಲು ಗುಹೆ ಮೂಲಕ ಪ್ರವೇಶ ಮಾಡಬೇಕು. ಇಲ್ಲಿ 2 ಅಡಿ ಎತ್ತರದ ಪಾರ್ಶ್ವನಾಥ ದೇವರ ಶಿಲಾವಿಗ್ರಹವು ಕಾಯೋತ್ಸವರ್ಗ ಅಂದರೆ ನಿಂತು ಧ್ಯಾನಿಸುವ ಸ್ಥಿತಿಯಲ್ಲಿದೆ. ಇದು ತ್ಯಾಗ ಮತ್ತು ತಪಸ್ಸಿನ ಸಂಕೇತವಾಗಿದೆ. 2ನೇ ನೆಲಮಾಳಿಗೆಯಲ್ಲಿ ಪವಿತ್ರ ಗುಹೆಯನ್ನು ಪ್ರವೇಶಿಸುವ ಮತ್ತೊಂದು ಭೂಗತ ಮಟ್ಟವು ಪರ್ಯಂಕಾಸನದಲ್ಲಿ ಅಂದರೆ ಕುಳಿತು ಧ್ಯಾನ ಮಾಡುತ್ತಿರುವ ಸರಿಸುಮಾರು 3 ಅಡಿ ಎತ್ತರದ ಶಾಂತಿನಾಥನ ದೇವರ ದೊಡ್ಡ ಪ್ರತಿಮೆಯನ್ನು ಕಾಣಬಹುದು. ಅಂತಿಮವಾಗಿ ಈ ಪ್ರಯತ್ನಗಳು ಭವಿಷ್ಯದ ಪೀಳಿಗೆಗೆ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕ ನಾವು ನಮ್ಮ ಹಂಚಿಕೆಯ ಇತಿಹಾಸವನ್ನು ರಕ್ಷಿಸಬಹುದು, ಶಿಕ್ಷಣವನ್ನು ಸುಗಮಗೊಳಿಸಬಹುದು ಹಾಗೂ ನಮ್ಮ ಶ್ರೀಮಂತ ಮತ್ತು ವೈವಿಧ್ಯಮಯ ಪರಂಪರೆಗೆ ಜಾಗತಿಕ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಬಹುದು. ಇದು ವೈಜ್ಞಾನಿಕ ಸಂಶೋಧನೆ ಹಾಗೂ ಸಾರ್ವಜನಿಕ ಮೆಚ್ಚುಗೆ ಎರಡಕ್ಕೂ ಪ್ರಬಲ ಸಾಧನವಾಗಿದೆ. ಈ ದೇವಾಲಯವನ್ನು ಕರ್ನಾಟಕದ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿದೆ. ಧನ್ಯವಾದಗಳು.